ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ, ಇತಿಹಾಸ ವಿಭಾಗ, IQAC ಇತಿಹಾಸ ಸಂಘ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಇತಿಹಾಸ ಸಮ್ಮೇಳನವು GFGC ಕುಮಟಾದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ, ಇತಿಹಾಸ ವಿಭಾಗ, IQAC ಇತಿಹಾಸ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘ ಇವುಗಳ ಸಹಯೋಗದೊಂದಿಗೆ ಕುಮಟಾ ತಾಲೂಕಿನ ಇತಿಹಾಸ ವಿಷಯವಾಗಿ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಇತಿಹಾಸ ಸಮ್ಮೇಳನವು ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ದಿನಕರ ಶೆಟ್ಟಿಯವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇತಿಹಾಸವು ಭಿನ್ನ ಭಿನ್ನ ವಿಷಯಗಳಲ್ಲಿ ಸೃಷ್ಟಿಯಾಗುತ್ತದೆ. ಕುಮಟಾದಲ್ಲಿ ಹಲವಾರು ಐತಿಹಾಸಿಕ ಸ್ಮಾರಕಗಳಿದ್ದು ಅದರಲ್ಲಿ ಮಿರ್ಜಾನ್ ಕೋಟೆಯು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಅಲ್ಲಿಯ ಅರಸರು ಶತ್ರುಗಳನ್ನು ಬೆನ್ನಟ್ಟಿದಾಗ ಶತ್ರುಗಳು ಪಲಾಯನಗೈಯುವ ದಾರಿಯಲ್ಲಿ ವಿಶಾಲವಾದ ಬಾವಿ ಇದ್ದು ಅದರಲ್ಲಿ ಶತ್ರುಗಳು ಬಿದ್ದು ಸಿಲುಕಿಕೊಳ್ಳುವ ವಿನ್ಯಾಸವಿದೆ. ಹೀಗಾಗಿ ಪ್ರತಿಯೊಬ್ಬರು ಮಿರ್ಜಾನ್ ಕೋಟೆಯನ್ನು ವೀಕ್ಷಿಸಿ ಅದರ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಕುಮಟಾದ AV ಬಾಳಿಗ ಕಾಲೇಜು ಅದರ ವೈಶಾಲ್ಯತೆ, ವಾಸ್ತುಶಿಲ್ಪ, ಗ್ರಂಥಾಲಯ, ಕಟ್ಟಡ ವಿನ್ಯಾಸ ಕೂಡ ಒಂದು ಅದ್ಭುತ ಇತಿಹಾಸ. ಮುಂದಾಲೋಚನೆಯ ದೃಷ್ಟಿಯಲ್ಲಿ ನಿರ್ಮಿಸಿದ ವಿಧಾನಸೌಧದ ವಿಶಾಲ ವರಾಂಡ, ವೆಂಕಟರಮಣ ದೇವಸ್ಥಾನ ಕುಮಟಾದ ಇತಿಹಾಸ ಅದ್ಭುತಗಳಾಗಿವೆ. ಆದರೆ ಕುಮಟಾದ ಕೆಲವು ಸ್ಮಾರಕಗಳು ಅಭಿವೃದ್ಧಿಗೆ ಸಮಸ್ಯೆಗಳನ್ನುಂಟು ಮಾಡುತ್ತಿವೆ. ಕಾಮತ್ ಹೋಟೆಲ್ ಪಕ್ಕದಲ್ಲಿರುವ 2 ಗೋರಿಗಳು ರಸ್ತೆ ಅಗಲೀಕರಣದಂತಹ ಪ್ರಗತಿಪರ ಕೆಲಸಕ್ಕೆ ತೊಡಕಾಗಿವೆ. ತಹಶೀಲ್ದಾರ್ ಕಚೇರಿಯ ಹತ್ತಿರವಿರುವ ಹುಲಿದೇವರ ಸ್ಥಳ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಸರಿಪಡಿಸಬೇಕಾಗಿದೆ. ನಿಜವಾದ ಸ್ಮಾರಕಗಳಿಗೆ ಐತಿಹಾಸಿಕ ಮಾನ್ಯತೆ ನೀಡಬೇಕೇ ವಿನಃ ಅನವಶ್ಯಕ ನಿರ್ಮಾಣಗಳಿಗಲ್ಲ ಎಂದರು. ಬಹಳಷ್ಟು ಕಾರ್ಯಕ್ರಮಗಳು ಇರ್ತವೆ. ಪ್ರತಿಯೊಬ್ಬರು ಶಾಸಕರು ಬರಬೇಕು ಅನ್ನುವಂಥದ್ದನ್ನ ಅಪೇಕ್ಷೆ ಪಟ್ಟಿರ್ತಾರೆ. ಹೀಗಾಗಿ ಮತ್ತು ಪದೇ ಪದೇ ಈ ಭಾಗದಲ್ಲಿ ಕಾಲೇಜಿಗೆ ಬಂದ್ರೆ ನೋಡಿದ ಮುಖನೇ ನೋಡಿದ್ದೇವೆ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ. ನಾವು ಕಾಯಂ ದಿನಕರ್ ಶೆಟ್ಟಿ ಅವ್ರನ್ನ ನೋಡೇ ಇರ್ತೇವೆ ಇಲ್ಲಿ, ಮತ್ತು ಈ ಸರಿನೂ ಅವರೇ ಬಂದ್ರಲ್ಲ ಅನ್ನುವಂಥದ್ದು. ಸ್ವಲ್ಪ ಹೊಸ ಹೊಸ ಮುಖಗಳು ಬರಲಿ ಅನ್ನೋಂಥದ್ದಕ್ಕಾಗಿ ಸ್ವಲ್ಪ ಗೈರಾಗೋಣ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದು. ಅದನ್ನು ನೀವು ಬಿಟ್ಟಿಲ್ಲ, ನೀವು ಕರೆದ್ರಿ. ಕುಮಟಾದ ಇತಿಹಾಸ, ಅದರ ಒಂದು ಇತಿಹಾಸದಲ್ಲಿ ಮಿರ್ಜಾನ್ ಕೋಟೆಯನ್ನು ನೀವು ಬರ್ತಿದ್ರಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ಯಮಿಗಳು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಸುಬ್ರಾಯ ವಾಳ್ಕೆಯವರು ಮಾತನಾಡಿ, ಐತಿಹಾಸಿಕವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ದೇಶದಲ್ಲಿಯೇ ಪ್ರಥಮ. ಈ ಜಿಲ್ಲೆಯಲ್ಲಿ ಹುಟ್ಟಿದ ನಾವೆಲ್ಲರೂ ಋಣಿಗಳು. ಶಿಕ್ಷಣ 4 ಭಾಷೆಗಳಲ್ಲಿರಬೇಕು. ಮೊದಲನೆಯದು ಆ ರಾಜ್ಯದ ಪ್ರಾದೇಶಿಕ ಭಾಷೆ, ಎರಡನೆಯದು ಬಹುಭಾಷಿಕರ ಭಾಷೆ ಹಿಂದಿ, ಮೂರನೆಯದು ವಿದೇಶದೊಡನೆ ಸಂವಹನಗೊಳ್ಳುವ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಶು ಹಾಗೂ 4ನೆಯ ಭಾಷೆ ಆಯ್ಕೆ ಭಾಷೆ ಸಂಸ್ಕೃತ, ಉರ್ದು ಅಥವಾ ಇತರೆ. ಈ 4 ಭಾಷೆಗಳ ಸಮ್ಮಿಲನವೇ ಶಿಕ್ಷಣವಾಗಿ ಇರಬೇಕೆಂಬುದು ನನ್ನ ಇಚ್ಛೆ. ಕುಮಟಾ ತಾಲೂಕಿನ ಇತಿಹಾಸ ತಿದ್ದುಕೊಳ್ಳುವ ಇಂದಿನ ವಿಚಾರ ಸಂಕಿರಣವು ಉತ್ತಮ ಹಾಗೂ ಯೋಗ್ಯ ಪ್ರಯತ್ನವಾಗಿದೆ ಎಂದರು. ಶಿಕ್ಷಣ ಮತ್ತು ಇತಿಹಾಸವನ್ನು ಪಾಠಗಳು. ಶಿಕ್ಷಣದಲ್ಲಿ ಇತಿಹಾಸ ನನ್ನ ವೆಬ್ಸೈಟ್ ಸುಬ್ರಾಯ ವಾಳ್ಕೆ ವೆಬ್ಸೈಟ್ ಸಿಗುತ್ತೆ. ಅದು ಶಿಕ್ಷಣದಲ್ಲಿ ಇತಿಹಾಸನ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂತಂದರೆ, ಶಿಕ್ಷಣ 4 ಭಾಷೆ 4 ಥರ ಇರಬೇಕು. ಅಂದರೆ ಶಿಕ್ಷಣದಲ್ಲಿ 4 ಭಾಷೆ ಇರಬೇಕು. ಮೊದಲನೇದಾಗಿ ಯಾವುದೇ ರಾಜ್ಯದಲ್ಲಿ ಯಾವ ಶಾಲೆ ತೆಗೆದು, ಯಾವುದೇ ಶಾಲೆ CBSE ಇರಲಿ, ಸೆಂಟ್ರಲ್ ಸ್ಕೂಲ್ ಇರಲಿ, ಸೈನಿಕ್ ಸ್ಕೂಲ್ ಇರಲಿ, ಲೋಕಲ್ ಸ್ಕೂಲ್ ಇರಲಿ ಅಥವಾ ಯಾವುದೇ ಗೌರ್ಮೆಂಟ್ ಸ್ಕೂಲ್ ಇರಲಿ, ಮೊದಲ ಭಾಷೆ ಆ ರಾಜ್ಯದಲ್ಲಿ. ಎರಡನೇ ಭಾಷೆ ಬಹುಭಾಷಿಕರ ಭಾಷೆ. ನಮ್ಮ ಮಕ್ಕಳು ನ್ಯಾಷನಲ್ ಕಾಂಪಿಟೆಂಟ್ ಆಗಬೇಕು, ನ್ಯಾಷನಲಿ ಕಾಂಪಿಟೆಂಟ್ ಆಗಬೇಕು. ಉತ್ತರ ಕನ್ನಡದಲ್ಲಿ ಕಲಿತಂಥ ಹುಡುಗರಿಗೆ ಆಂಧ್ರದಲ್ಲೂ ತೆಲಂಗಾಣದಲ್ಲಿ ಕೆಲಸ ಮಾಡಲಿಕ್ಕೆ ತ್ರಾಸ ಆಗಬಾರ್ದು ಅಂತಂದರೆ ಹಿಂದಿ ಬಹುಭಾಷಿಕರ ಭಾಷೆ 2ನೇ ಭಾಷೆ ಆಗಬೇಕು. ನಾವು ಇಂಟರ್ನ್ಯಾಷನಲಿ ಕಾಂಪಿಟೆಂಟ್ ಆಗಬೇಕು ಮಕ್ಕಳು. ಇನ್ನೋರ್ವ ಅತಿಥಿಗಳಾದ AV ಬಾಳಿಗ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ MG ನಾಯ್ಕರವರು ಮಾತನಾಡಿ, ಕುಮಟಾ ಊರನ್ನು ವಿಚಾರ ಸಂಕಿರಣಕ್ಕೆ ಬಳಸಿಕೊಳ್ಳುವಷ್ಟು ಎತ್ತರಕ್ಕೆ ಇಂದಿನ ಸಮಾವೇಶ ತೆಗೆದುಕೊಂಡು ಹೋಗಿದೆ.
ಇಲ್ಲಿಯ ಮಿರ್ಜಾನ್ ಕೋಟೆ ಮತ್ತು ಚಂದಾವರ ಕೋಟೆ ಇತಿಹಾಸಗಳು, ಮೇದಿನಿ ಗ್ರಾಮ ಹಾಗೂ ಅಲ್ಲಿಯ ಔಷಧೀಯ ಗುಣವುಳ್ಳ ಗಿಡಮೂಲಿಕೆಗಳು, ಹರಿಟಾ ಗ್ರಾಮ ಮತ್ತು ಅಲ್ಲಿಯ ಶಾಸನಗಳು, ಧಾರೀಶ್ವರದ ಪೌರಾಣಿಕ ಇತಿಹಾಸ ಮತ್ತು ಅಲ್ಲಿಯ ವಾಸ್ತುಶಿಲ್ಪ, ಗೋಕರ್ಣ ಮಂಡಲದ ಐತಿಹ್ಯಗಳು, ಹಿರೇಗುತ್ತಿಯ ಬೌದ್ಧ ಕೇಂದ್ರಗಳು, ದೀವ್ಗಿಯ ಬೌದ್ಧ ಸ್ತೂಪ, ಉಪ್ಪಿನ ಪಟ್ಟಣದ ಬಂದರು ಮುಂತಾದವುಗಳು ಹಲವಾರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರಮುಖ ಸಂಶೋಧನಾ ವಿಷಯಗಳಾಗಿ ಯಶಸ್ಸನ್ನು ತಂದುಕೊಟ್ಟಿವೆ. ಪ್ರಾಚೀನ, ಮಧ್ಯಕಾಲೀನ ಹಾಗೂ ಆಧುನಿಕ ಇತಿಹಾಸಗಳಲ್ಲಿ ಕುಮಟಾದ ಉಲ್ಲೇಖವಿರುವುದು ಕುಮಟಾದ ಪ್ರಾಚೀನತೆಯನ್ನು ತೋರಿಸುತ್ತದೆ. ಕುಮಟಾದ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಹತ್ತಿರವಿರುವ ಚೀನಿ ಶಾಸನ, ಗುಜರಗಲ್ಲಿ, ಬಸ್ತಿಪೇಟೆ, ಕೋಡ್ಕಣಿ ಹತ್ತಿರದ ಕುದುರೆಹಳ್ಳ ಮುಂತಾದವುಗಳು ಕುಮಟಾದ ಇತಿಹಾಸದ ವಿಸ್ತಾರತೆಯನ್ನು ಹೆಚ್ಚಿಸಿವೆ. ಇಲ್ಲಿರುವ ಎಲ್ಲ ಮೂಲಾಧಾರಗಳನ್ನು ಸಂಶೋಧನಾರ್ಥಿಗಳು ಬಳಸಿಕೊಂಡು ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಗಣಪತಿ ಗೌಡರವರು ಕುಮಟಾ ತಾಲೂಕಿನ ರಾಜಕೀಯ ಇತಿಹಾಸ, ಕಾರವಾರದ BGVS ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಹೇಮಂತ್ ಭಟ್ರವರು ಕುಮಟಾ ತಾಲೂಕಿನ ಮೂರ್ತಿಶಿಲ್ಪ ಮತ್ತು ವಾಸ್ತುಶಿಲ್ಪ, ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ ಅಕ್ಕಿಯವರು ಉತ್ತರ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಕುಮಟಾದ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ನಾಯ್ಕರವರು ಕುಮಟಾ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ವಿಷಯಗಳ ಕುರಿತು ಪ್ರಬಂಧ ಮಂಡಿಸಿದರು. ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕರವರು ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಶ್ಯಾಮಸುಂದರ ಗೌಡ, IK ನಾಯ್ಕ್, ವಿನಾಯಕ ನಾಯ್ಕ್, ಡಾಕ್ಟರ್ ಗೀತಾ ನಾಯಕ್, AV ಬಾಳಿಗ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಆರತಿ ನಾಯಕ್, ಸಂದೇಶ್ H ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಚಾಲಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರಮೋದ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾವನಾ ಭಂಡಾರಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಗೋಪಾಲಕೃಷ್ಣ ರಾಯ್ಕರ್ ಸ್ವಾಗತಿಸಿದರು. ಗಿರೀಶ್ ನಾಯ್ಕ್ ನಿರೂಪಿಸಿದರು. ಯೋಗೇಶ್ ಪಟಗಾರ್ ವಂದಿಸಿದರು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಕುಮಟಾ.